ಸಿದ್ದರಾಮಯ್ಯನವ್ರೇ ಗೊಂದಲದಲ್ಲಿದ್ದಾರೆ. ಏನು ಮಾಡಬೇಕು ಅನ್ನುವ ಪರಿಸ್ಥಿತಿ ಭಾಳ ಗೊಂದಲದಲ್ಲಿದ್ದಾರೆ. ನಾನು ತಮಗೆ ಹೇಳ್ತೀನಿ, ಇದನ್ನು ನಾವು ಹಿಂದೆ ಹೇಳೋ ಪ್ರಶ್ನೆ ಇಲ್ಲ. ಕನ್ನಡ ಒಕ್ಕೂಟ ಯಾರೇ ಅನ್ಯಾಯ ಆಗಲಿ ಅವ್ರ ಪರವಿದ್ದೀವಿ. ಈಗ ಭಾಳ ಜನ ಕೇಳಿದ್ರು, ಇರಲಿ ಏನು ನನಗೆ ಎಷ್ಟು ಜನ ಫೋನ್ ಮಾಡ್ತಾವ್ರೆ. ಈಗ ಬಂಧನ ಆಗೋಗಿದೆ, ನಾರಾಯಣಗೌಡ ಬಂಧನ ಆಗಿದೆ, ನೀವು ಹೇಳ್ಬೇಡ ನಾನು ಭಾಳ ಜನ ಕೇಳಿದ್ರು. ಇಲ್ರಿ ಹೇಳ್ತೀವಿ ರೀ, ಅವ್ರು ನಮಗೇನು ಹೇಳಲ್ಲ, ಅವ್ರು ನಮಗೇನು ಹೇಳಲ್ಲ, ನಾವು ಅವ್ರ ಪರವಾಗಿ ಹೇಳ್ತೀವಿ, ಹೆದರಬೇಡಿ ಇರಿ ಹೇಳ್ತೀವಿ. ಬೆಳಗ್ಗೆಯಿಂದ ನನಗಿದೆ, ನಾನು ಎಲ್ಲರನ್ನೂ ಕೇಳಿ ನಮ್ಮ ಸ್ನೇಹಿತರು ಎಲ್ಲರನ್ನೂ ಕೇಳಪ್ಪ ತೀರ್ಮಾನ ಬರೋಣ ಅಂತಂದು ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಇದು ಯಾರೊಬ್ಬರ ಪ್ರಶ್ನೆ ಅಲ್ಲ, ಸಮಗ್ರ ಕನ್ನಡ ಹೋರಾಟಗಾರರ ಪ್ರಶ್ನೆ. ಇವತ್ತು ಬಂಧನವಾಗಿರೋದು ಕನ್ನಡಿಗರು, ಯಾವುದೇ ಪಾರ್ಟಿ ಇರಲಿ, ಯಾವ ಕಡೆ ಇರಲಿ, ಕನ್ನಡ ಹೋರಾಟಗಾರರು ಬಂಧನ ಆಗಿದ್ದಾರೆ, ಎಲ್ಲ ಕಡೆ ಆಗಿದ್ದಾರೆ. ಮತ್ತು ಎಲ್ಲೆಲ್ಲಿ ಹಿಡಿದಿದ್ದೀರಿ ನೀವು, ಅವ್ರನ್ನೆಲ್ಲ ನೀವು ಕೂಡಲೇ ಬಿಡುಗಡೆ ಮಾಡಬೇಕಾಗತ್ತೆ. ನಿಮಗೆ ನಾಳೆ ಒಂದು ದಿನ ಗಡುವು ಕೊಡ್ತೀವಿ, 24 ಗಂಟೆ ಒಳಗೆ ಗಡುವು ಕೊಡ್ತೀವಿ. ಅಷ್ಟರೊಳಗೆ ನೀವು ಬಿಡಲಿಲ್ಲ ಅಂದರೆ ನಾವೆಲ್ಲರೂ ಬೀದಿಗಿಳಿತೀವಿ, ಬೇರೆ ಮಾತು ಇಲ್ಲವೇ ಇಲ್ಲ. 24 ಗಂಟೆ ಕೊಡ್ತಾರೆ ತಮಗೆ. ಇದರಲ್ಲಿ ನಾವು ನಿಮ್ಮ ಬಗ್ಗೆ ನನಗೆ ವಿರೋಧ ಇಲ್ಲ. ನಾನು ಆಗಲೇ ಹೇಳಿದೆ, ಸಿದ್ದರಾಮಯ್ಯ ಬಗ್ಗೆ ಭಾಳ ಗೌರವ. ಅವರು ಯಾಕೋ ದಾರಿ ತಪ್ಪಿದ್ರು ಅಂತ ಕಾಣುತ್ತೆ, ಭಾಳ ಗೌರವ ಎಂದು ಈ ಮಟ್ಟಕ್ಕೆ ಅವ್ರು ಯಾವತ್ತೂ ತಿಳಿದಿರಲಿಲ್ಲ. ಈ ಥರ ಈ ಮಟ್ಟಕ್ಕೆ ಪೊಲೀಸ್ ಹಾಕಿ ಯಾರು ಇಳಿದಿರಲಿಲ್ಲ. ಈಗ ಎಲ್ಲರೂ ತಗೊಂಡೋಗಿ ನೀವು ಪರಪ್ ನಗರ ಜೈಲಿಗೆ ನೀವು ಹಾಕ್ಬಿಟ್ಟಿದ್ದೀರಿ. ನಾಳೆ ಸಾಯಂಕಾಲದವರೆಗೂ ನೋಡ್ತೀವಿ. ನಾಳೆ ಬೆಳಗ್ಗೆ ಮತ್ತೆ ನಾವು ಸಭೆ ಸೇರ್ತೀವಿ. ಸಭೆ ಸೇರಿ ಅಂತಿಮವಾಗಿ ನೀವು ಬಿಡಲಿಲ್ಲ ಅಂದರೆ ನಾವು ಇಡೀ ರಾಜ್ಯಾದ್ಯಂತ ಒಕ್ಕೂಟ, ಇವತ್ತು ಕರ್ನಾಟಕದಲ್ಲಿ ಯಾರು ಏನೇ ಹೇಳಲಿ, ಕನ್ನಡ ಒಕ್ಕೂಟವೇ ಗೌರವಯುತವಾದ ಇದು. ಅನೇಕರು ನಾವು ಬಂದ್ ಮಾಡುವಾಗ ಹೇಳೋರು, ಇಲ್ಲ ನಂದೆಲ್ಲ ನೈತಿಕ ಬೆಂಬಲ. ಈಗ ನಾವು ಕೊಡ್ತಾ ಇರೋದು ನೈತಿಕವಲ್ಲ, ನೇರ ಬೆಂಬಲ ಕೊಡ್ತಾ ಇದ್ದೀವಿ ಬಹಿರಂಗವಾಗಿ. ಅದಲ್ಲೆಂತದ್ದು ನೇರ ಬೆಂಬಲ ಬಿಡುಗಡೆ ಮಾಡಿ, ಒಂದು ನಾರಾಯಣಗೌಡ ಬಿಡುಗಡೆ ಮಾಡಿ ಹೇಳ್ತಾ ಇದ್ದೀನಿ, ನೇರ ಬೆಂಬಲ ಕೊಡ್ತಾ ಇದ್ದೀವಿ. ಹಿಂದೆ ಮುಂದೆ ನೋಡಲ್ಲ. ಮತ್ತು ಅವ್ರ ಕಡೆಯವ್ರು ಯಾರು ನಾವು ಫೋನ್ ಮಾಡಿದ್ದು, ನಾವಿರಲೇ ಅದಕ್ಕೆ, ನಮ್ಮ ಒಕ್ಕೂಟ ಇರೋದೇ ಅದಕ್ಕೆ. ಕನ್ನಡಕ್ಕೆ ಇದಾದರೆ ಬಿಡ್ತೀವ ನಾವು. ಒಂದು